ಜಿಲ್ಲಾ ಪೊಲೀಸ್ ವತಿಯಿಂದ ಮೈಸೂರಿನಲ್ಲಿಂದು ಹಮ್ಮಿಕೊಂಡಿದ್ದ ಮಾದಕ ವಸ್ತು ಬಳಕೆ ನಿರ್ಮೂಲನೆ ಕುರಿತು ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸುವ ಕಾರ್ಯಾಗಾರಕ್ಕೆ ನಗರ ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್ ಚಾಲನೆ ನೀಡಿದರು. ಈ ವೇಳೆ ಉಪನ್ಯಾಸಕರಾದ ಶಂಕರ್ ಬೆಳ್ಳೂರು, ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ಹಿರಿಯ ಪೊಲೀಸ್ ಅಧಿಕಾರಿ ಡಾ ಹರ್ಷ ಪ್ರಿಯವಾದಂ, ಕೆ ಸುಂದರ್ರಾಜ್, ಮಲ್ಲಿಕ್ ಸಿ, ನಾಗೇಶ್ ರೆವರೆಂಟ್, ಪ್ರಸಾದ್ ಜೋಸೆಫ್, ರೋಷನ್ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಮಾದಕ ವಸ್ತು ನಿರ್ಮೂಲನೆ ಕುರಿತು ವಿದ್ಯಾರ್ಥಿಗಳಿಗೆ ಪ್ರಮಾಣ ವಚನ ಬೋಧಿಸಲಾಯಿತು. ನಾನು ಬದಲಾವಣೆಯ ದೂತನ ಮತ್ತು ಮಾದಕ ವಸ್ತುಗಳ ಜೈ ಹಿಂದ್ ಜೈ ಹಿಂದ್. Welcome to all present here today. ಸಾಹಿತ್ಯ ವೇದಿಕೆಗಳು ಉತ್ಸವಗಳು. ಬಳಿಕ ಶಂಕರ್ ಬೆಳ್ಳೂರು, ಮನುಷ್ಯನಿಗೆ ವಿವೇಕ ಮತ್ತು ವಿವೇಚನೆ ಅತಿ ಮುಖ್ಯ. ವಿದ್ಯಾರ್ಥಿಗಳು ಅವುಗಳನ್ನು ಅರಿತು ಮುಂದೆ ಸಾಗಬೇಕು. ಕ್ಷಣಿಕ ಸುಖಕ್ಕಾಗಿ ಜೀವನ ಹಾಳು ಮಾಡಿಕೊಳ್ಳಬಾರದು ಎಂದು ಕಿವಿಮಾತು ಹೇಳಿದರು. ಫ್ರೆಂಡ್ಸ್ ಗ್ರೂಪ್ ಆರ್ ಇನ್ ಯುವರ್ ನೋನ್ ಗ್ರೂಪ್ probably would have got into drug abuse, alcohol abuse or nicotine, whatever it is, mainly because they want to escape from reality. ಸುದ್ದಿಗಾರರೊಂದಿಗೆ ಸೀಮಾ ಲಾಟ್ಕರ್, ವಿದ್ಯಾರ್ಥಿಗಳಲ್ಲಿ ಮಾದಕ ವಸ್ತುಗಳ ಸೇವನೆಯ ದುಷ್ಪರಿಣಾಮ ಕುರಿತು ಅರಿವು ಮೂಡಿಸುವ ಕಾರ್ಯ ನಡೆಸಲಾಗುತ್ತಿದೆ. ಇದಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಎಲ್ಲಾ ಕಾಲೇಜುಗಳಲ್ಲಿ ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ನಾವು ಕರೆಸಿದ್ವಿ, ಹಾನಿ ಹೇಗೆ ಹೆಲ್ತ್ ಹಾಳಾಗುತ್ತೆ ಮತ್ತು ಅದರ ದುಷ್ಪರಿಣಾಮಗಳು ಏನು ಅಂತ ಹೇಳಿ ಅದರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಮಾತಾಡಿದ್ರು ಇವತ್ತು. ಮತ್ತು ಸ್ಟೂಡೆಂಟ್ಸ್ಗೂ ಸಹ ಮನವರಿಕೆ ಆಗೋಗೆ ನಾವು ಈ ಕಾರ್ಯಕ್ರಮನ ಮಾಡಿದ್ದೀವಿ. ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಸೌಜನ್ಯ, ಮಾದಕ ವಸ್ತುಗಳ ಸೇವನೆಯಿಂದ ಆರೋಗ್ಯ ಹದಗೆಡಲಿದ್ದು ಜೀವನ ಕಷ್ಟಕರವಾಗಲಿದೆ. ಹಾಗಾಗಿ ಯುವ ಜನತೆ ಮಾದಕ ವಸ್ತುಗಳ ಸೇವನೆಯಿಂದ ದೂರ ಉಳಿಯಬೇಕು, ಸ್ನೇಹಿತರಿಗೂ ಅರಿವು ಮೂಡಿಸಬೇಕು ಹೇಳಬೇಕು. ಇನ್ನ ಯಾರ್ಯಾರು ಮಾಡ್ತಾರೋ ಅವ್ರಿಗೆಲ್ಲ ಹೇಳ್ಬೇಕು, ನೋಡ್ಬಿಟ್ಟು ಸುಮ್ಮನೆ ಆಗಬಾರ್ದು. ವಿದ್ಯಾರ್ಥಿನಿ ನಂದಿನಿ, ಇತ್ತೀಚಿನ ದಿನಗಳಲ್ಲಿ ಯುವ ಜನತೆಗೆ ಈ ಬಗ್ಗೆ ಅರಿವು ಮೂಡಿಸಲಾಗುತ್ತಿದ್ದು ಉತ್ತಮ ಪ್ರತಿಫಲ ದೊರಕಲಿದೆ. ವಿದ್ಯಾರ್ಥಿಗಳು ಮಾದಕ ವಸ್ತುಗಳಿಂದ ದೂರ ಇದ್ದರೆ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಖುಷಿ ಆಯ್ತು, ಏನು ನಶೆ ಏನು ಹೇಳ್ತಾರೆ ಅದ್ರ ಬಗ್ಗೆ ಅವರು ಕಾನ್ಸಂಟ್ರೇಟ್ ಮಾಡ್ತಾರೆ, ಬಟ್ ಅದು ಮುಂದಕ್ಕೆ ಹೆಂಗೆ ಎಫೆಕ್ಟ್ ಬೀಳುತ್ತೆ ಅಂತ ಅವ್ರಿಗೆ ಐಡಿಯಾನೂ ಸಹ ಇರೋದಿಲ್ಲ. ಸೊ ಈಗಿನ ಪ್ರೆಸೆಂಟ್ ಖುಷಿಗೋಸ್ಕರ ಫ್ಯೂಚರ್ನ ಹಾಳು ಮಾಡ್ಕೊಳ್ಳೋದು ಎಷ್ಟೋ ಮಟ್ಟಿಗೆ ಸರಿ.